ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗಿರೀಶ್ ಗೌಡ ಬ್ಲಾಗ್ಸ್. ನಾನು ಇವತ್ತು ನನ್ನ ಲೈಫಲ್ಲಿ ಇಂಪಾರ್ಟೆಂಟ್ ಪರ್ಸನ್ ಆದಂತಹ ನನ್ನ ಫ್ರೆಂಡ್ ವರುಣ್ ಮನೆಗೆ ಹೋಗ್ತಾ ಇದ್ದೀನಿ. ತುಂಬ ದಿನದಿಂದ ಹೋಗ್ಬೇಕು ಅನ್ಕೊಳ್ತಾ ಇದ್ದೆ, ಆದರೆ ಹೋಗೋಕ್ಕಾಗ್ತಿದ್ದಿಲ್ಲ. ಯಾವುದೋ ಒಂದು ಕೆಲಸ ಅದು ಇದು ಅಂತ ಮಿಸ್ ಆಗ್ತಾ ಇತ್ತು. ಬಟ್ ಇವತ್ತು ಡಿಸೈಡ್ ಮಾಡಿದೆ ಹೋಗಲೇಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಗೈಸ್, ಒಂದು ಅದ್ಭುತವಾದ ಮಾತು ಹೇಳ್ತಾರೆ, ರಕ್ತ ಸಂಬಂಧಗಳನ್ನ ದೇವ್ರು ಕೊಡ್ತಾನೆ, ಆದರೆ ನಮ್ಮ ಹೃದಯ ಆರಿಸ್ಕೊಡೋ ಕುಟುಂಬವೇ ಅದು ನಮ್ಮ ಸ್ನೇಹಿತರು ಅಂತ. ನಿಜ ಅಲ್ವಾ? ಇವ್ರ ಜೊತೆ ನಮಗೆ ಯಾವ ರಕ್ತ ಸಂಬಂಧನೂ ಇರಲ್ಲ, ಆದರೆ ನಮ್ಮ ಕಷ್ಟಕ್ಕೆ ಮೊದಲು ಓಡಿ ಬರೋದು ಇದೇ ಫ್ರೆಂಡ್ಸ್. ನಮ್ಮ ಮುಖ ನೋಡಿಯೇ ನಾವು ಖುಷಿಯಾಗಿದ್ದೀವ ಅಥವಾ ಬೇಜಾರಲ್ಲಿದ್ದೀವ ಅಂತ ಕಂಡುಹಿಡಿಯೋ ಮ್ಯಾಜಿಕ್ ಮ್ಯಾನ್ ಇವರು. ನಮ್ಮನ್ನು ಮುಖ ಕೊಡ್ದಂಗೆ ಬೈತಾರೆ, ಗೇಲಿ ಮಾಡ್ತಾರೆ, ಆದರೆ ನಮ್ಮ ಬೆನ್ನಿಂದ ಯಾರಾದರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಮ್ಮ ಪರವಾಗಿ ಜಗಳಕ್ಕೆ ನಿಲ್ಲೋದು ಕೂಡ ಇವರೇ. ಗೈಸ್, ಫೈನಲಿ ನಾನು ಅವ್ರ ಮನೇನ ರೀಚ್ ಆಗಿ ಗಾಡಿ ನಿಲ್ಲಿಸೋ ಅಷ್ಟರಲ್ಲಿ ಬಾಸು ಕೆಳಗಡೆ ಬಂದರು ನಮಗೋಸ್ಕರ. ಇವರೇ ನೋಡಿ ಮಿಸ್ಟರ್ ವರುಣ್. ರೀಚ್ ಆಗಿ ಸ್ವಲ್ಪ ಮಾತುಕತೆ ಆಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ಅವರಮ್ಮ ಕಾಫಿ ಮಾಡಿಕೊಟ್ರು. ಕಾಫಿ ಕುಡ್ಕೊಂಡು ನಾನು ಮತ್ತು ಅವನು ಮೀಟಾಗಿ ಆಲ್ಮೋಸ್ಟ್ 1.5 ವರ್ಷ ಮೇಲೆ ಆಗಿತ್ತು. ಸೊ ನಮ್ಮ ಡಿಸ್ಕಷನ್ ಎಲ್ಲಿ ಸ್ಟಾಪ್ ಆಗಿತ್ತು ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡಿಕೊಂಡು ಡಿಸ್ಕಷನ್ ಮಾಡಿಕೊಂಡು ಮಾತಾಡ್ಕೊಂಡಿದ್ವಿ, ಏನು ನಡೀತಾ ಇದೆ ಲೈಫಲ್ಲಿ, ಏನಾಗ್ತಾಯಿದೆ ಅಂತ. ಅಷ್ಟರಲ್ಲಿ ಅವ್ರ ಅಣ್ಣನ ಮಗಳ ಮೇಲೆ ಬಂದಿದ್ಲು. ಅವಳು ಆಟ ಆಡ್ತಾಯಿದ್ರು, ಕ್ವಾಟ್ಲೆ ಕೊಡ್ತಾಯಿದ್ಲು. ಅಷ್ಟರಲ್ಲಿ ಊಟ ರೆಡಿಯಾಗಿತ್ತು. ಊಟ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಅವ್ರ ಅಣ್ಣ ಕೂಡ ಬಂದಿದ್ದರು. ಅವ್ರ ಅಣ್ಣನ ಕೂಡ ಮಾತಾಡಿಸಿ ನಮ್ಮನೆ ಕಡೆ ರೈಟ್ ಹೇಳಿದ್ವಿ. ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಪರ್ಸನ್ ಆಗಿರುವಂತಹ ನಿಮ್ಮ ಫ್ರೆಂಡ್ಸ್ಗೆ ಈ ರೀಲ್ನ ಶೇರ್ ಮಾಡಿ. ಥ್ಯಾಂಕ್ ಯು.